ಇದರಲ್ಲಿ ನಾವು ಮಾಡಿದ್ದು 2500 ಶ್ರೀಗಂಧ, ಒಂದು 1200 ಮಾವು, 600 ಸೀತಾಫಲ, ಒಂದು 250 ನೀರ್ಲೆಣ್ಣ, ಒಂದು 100 ಬೆಟ್ಟದ ನೆಲ್ಲಿಕಾಯಿ, ಒಂದು 100 ಹುಣಸಿ ಹಣ್ಣು. ಇದರ ಜೊತೆ ಕುರಿ ಸಾಕಾಣಿಕೆ, ಕೋಳಿ ಸಾಕಾಣಿಕೆ, ಜೇನು ಸಾಕಾಣಿಕೆ, ಹೈನುಗಾರಿಕೆಯನ್ನು ನಾನು ಬಹಳ ಸಮರ್ಪಕವಾಗಿ ನಿಭಾಯಿಸ್ತಿದ್ದೀನಿ. ನಾನೇನಂತೀನಿ, ಸ್ಪೆಷಲಿ ನಮ್ಮ ಯುವಕರಿಗೆ, ನಿಮ್ಮ ಭೂಮಿನೂ ಒಂದು ಮಲ್ಟಿನ್ಯಾಷನಲ್ ಕಂಪ್ನಿ, ಯುವರ್ ಲ್ಯಾಂಡ್ ಈಸ್ ಒಂದು ಮಲ್ಟಿನ್ಯಾಷನಲ್ ಕಂಪ್ನಿ ಅಂಡ್ ಇಟ್ ಈಸ್ ದ ಆರ್ಗನೈಸೇಷನ್. ಇಲ್ಲಿ ಆಳಾಗಿ ದುಡಿದು ಅರಸನಾಗಿ ಉಣ್ಣಬೇಕು. ಆಮೇಲೆ ನೀವು ಅರಸನಾಗಬೇಕಂದ್ರೆ ಮೊದಲು ಆಳಾಗಬೇಕಾಗ್ತದೆ. ಬಿಕಾಸ್ ಟು ಬಿಕಮ್ ದ ಬಾಸ್ ಫಸ್ಟ್ ಯು ಹ್ಯಾವ್ ಟು ಬಿ ಸರ್ವೆಂಟ್, ಆರ್ ಎಲ್ಸ್ ಯು ಕಾಂಟ್ ಬಿ ದ ಬಾಸ್. ಇವತ್ತು ನಾಳೆ ಹೊಲ ಮನಿ ಮಾಡ್ತಾನಂದ್ರೆ ಅವ್ನಿಗೆ ಯಾರು ಹುಡುಗಿ ಕೊಡಕ್ಕೆ ಒಲ್ಲೆನಾಕತ್ತಾರೆ. ಯಾಕಂದ್ರೆ ಅಲ್ಲಿ ತಿಂಗಳ ಪಗಾರ ಇರುವುದಿಲ್ಲ, ರಿಟೈರ್ಮೆಂಟ್ ಪೆನ್ಷನ್ ಇರುವುದಿಲ್ಲ. ನನ್ನ ಜೊತೆ ನನ್ನ ಗಂಡನೂ ಬಯಸ್ಕೊಳಕತ್ತಿದ್ರು. ಅವಾಗ ನನಗೊಂದು ನೋವಾಗಿ ನಾನು ಶೂನ್ಯ ಮನಸ್ಥಿತಿಗೆ ಹೋಗಿ ಆತ್ಮಹತ್ಯೆ ಪ್ರಯತ್ನ ಪಟ್ಟಿದ್ದು ಸತ್ಯ. ಆದ್ರೆ ನನ್ನ ಗಂಡನ ಮನೆಯಲ್ಲಿ ನನ್ನ ಕನಸು ಸತ್ತು ಹೋಗ್ಬಿಡ್ತು. ಆದ್ರೆ ನನ್ನ ಛಲ ಸತ್ತಿದ್ದಿಲ್ಲ. ಆ ಸತ್ಯ ನಮ್ಮ ತಾಯಿ ನನ್ಗೆ ಹೇಳಿದ್ದಕ್ಕೆ ನಾನು ತವ್ರ ಮನೆ ಕಡೆ ತಲೆ ಮಾಡಿ ಮಲ್ಕೊಂಡಿಲ್ಲ. ಎಷ್ಟೇ ಕಷ್ಟ ಬಂದ್ರು ಏನೇ ಮಾಡಿದ್ರು ನನ್ನ ಗಂಡನ ಮನೆಯೊಳಗೆ ನಾನು ಮಾಡಿ ದುಡಿದು ಸಾಧನೆ ಮಾಡಿ ಮತ್ತೆ ವಾಪಸ್ ನಮ್ಮ ತಾಯಿ ಮುಖ ತೋರಿಸ್ತೀನಿ ಅಂತ ಅವತ್ತು ಡಿಸೈಡ್ ಮಾಡಿದೆ ನಾನು. ಕೃಷಿ ಒಂದು ತಪಸ್ಸು. ಆ ಕೃಷಿಯಲ್ಲಿ ನಾವು ಏನು ಮಾಡ್ತೀವಿ ಅದಕ್ಕೊಂದು ತಾಳ್ಮೆ ಬೇಕು, ಪೇಷನ್ಸ್ ಬೇಕು, ಆಮೇಲೆ ಸಹನೆ ಬೇಕು. ಅವತ್ತು ನಾನು ನನ್ನ ವಿಷನ್ ಅನ್ನು ಚೇಂಜ್ ಮಾಡಿದೆ. ಯಾಕಂದ್ರೆ ಅಕ್ಕಿ ನಾ ಮಾತು ನನಗೆ ನಿದ್ದೆ ಮಾಡ್ಲಿಕ್ಕೆ ಕೊಡ್ಲಿಲ್ಲ, ಊಟ ಮಾಡ್ಲಿಕ್ಕೆ ಕೊಡ್ಲಿಲ್ಲ. ನಾ ಜೀವನದೊಳಗೆ ಏನು ಮಾಡಿದೆ, ನನ್ನ ಮಗಳೇ ಹಿಂಗೆ ಅಂದ್ಬಿಟ್ಲಲ್ಲ ನನಗೆ. ನಾನು ಭಾಳ ಫಿಟ್ ಆದೆ. ಅವಾಗ ಅದೇ ನನ್ನ ಮಗಳು ಬಂದು ನನಗೆ ಹೇಳಿದ್ಲು, ಮಮ್ಮಿ ಸಾರಿ ಅಂತ. ಭಾಳ ದೊಡ್ಡ ಮಾತಕ್ಕೆ ಹೇಳಿದ್ಲು. ನಾನು ಕಣ್ಣೆತ್ತಿ ನೋಡ್ಲಿಲ್ಲ. ಕವಿತಾ, ಡಾಟರ್ ಆಫ್ ದ ಸಾಯಿಲ್, ಬರಡ್ ಭೂಮಿಯಲ್ಲಿ ಬಂಗಾರ ಬೆಳೆದ ಸಾಹಸಿ ಮಹಿಳೆಯ ಕುತೂಹಲಕರ ಜೀವನ ಕಥನ. ನಮಸ್ಕಾರ ವೀಕ್ಷಕರೇ, ವಿಶ್ವವಾಣಿ ಟಿವಿಗೆ ಸ್ವಾಗತ. ನಾನು ಚಿದಾನಂದ ರುದ್ರಾಪುರ್ಮಾಡ್. ನೇಗಿಲ್ಲ ಕುಲದೊಳಗಡಗಿದೆ ಕರ್ಮ, ನೇಗಿಲ್ಲ ಮೇಲೆಯೇ ನಿಂತಿದೆ ಧರ್ಮ ಎಂಬ ರಾಷ್ಟ್ರಕವಿ ಕುವೆಂಪು ಅವರ ವಾಣಿ ಅಕ್ಷರಶಃ ಸತ್ಯ. ಯಾಕಂತಂದ್ರೆ ಎಂಜಿನಿಯರಿಂಗ್ ಪದವಿಯನ್ನ ಮುಗಿಸಿ ಪ್ರತಿಷ್ಠಿತ ಇನ್ಫೋಸಿಸ್ ಸಂಸ್ಥೆಯ ಸುಧಾಮೂರ್ತಿಯವರ ಇನ್ಫೋಸಿಸ್ ಸಂಸ್ಥೆಯಲ್ಲಿ ಉದ್ಯೋಗ ಮನೆ ತನಕ ಬಾಗಿಲು ತನಕ ಹುಡುಕಿಕೊಂಡು ಬಂದರೂ ಕೂಡ ಹೋಗದ ಮಹಿಳೆ. ಬಿಸಿಲಲ್ಲಿ ಸುಟ್ಟು, ಮಳೆಯಲ್ಲಿ ತೊಯ್ದು, ಚಳಿಯಲ್ಲಿ ನಡುಗಿ ಸಾವಿರ ಶ್ರೀಗಂಧದ ಮರಗಳನ್ನ ಬೆಳೆದು, ನೂರಾರು ಹಣ್ಣಿನ ಗಿಡ ಮರಗಳನ್ನು ಬೆಳೆದು, ಕೋಳಿ ಸಾಕಾಣಿಕೆ, ಹೈನು ಸಾಕಾಣಿಕೆ, ಜೇನು ಸಾಕಾಣಿಕೆಯನ್ನು ಮಾಡಿ ಇವತ್ತಿನ ಈ ಭಾಗದಲ್ಲಿ ಹೆಮ್ಮೆಯ ಮಹಿಳೆ ಎನಿಸಿಕೊಂಡಿದ್ದಾರೆ. ಅವರೇ ನಮ್ಮ ರಾಯಚೂರು ಜಿಲ್ಲೆಯ ಕವಿತಾಳದ ಕವಿತಾ ಮಿಶ್ರಾ ಅವರು. ಇವರು ಅಂತಾರಾಷ್ಟ್ರೀಯ, ರಾಷ್ಟ್ರೀಯ ಅನೇಕ ರಾಜ್ಯ ಪ್ರಶಸ್ತಿಗಳನ್ನು ಪಡೆದುಕೊಂಡು ಇಂದು ಹೆಮ್ಮೆಯ ಮಹಿಳೆಯಾಗಿ, ಕೃಷಿ ಮಹಿಳೆಯಾಗಿ ಇವತ್ತು ಸಾಗಿದ್ದಾರೆ. ಹಾಗಾಗಿ ಇವತ್ತು ಅವ್ರು ನಮ್ಮ ಜೊತೆಗಿದ್ದಾರೆ. ಅವ್ರ ಜಮೀನಲ್ಲಿ ನಾವು ಇವತ್ತಿದ್ದೇವೆ. ಅವ್ರನ್ನ ಮಾತಾಡ್ಸ್ಕೊಂಡು ಬರೋಣ. ಅವರ ಕೃಷಿ ಸಾಧನೆ ಏನೆಂಬುದನ್ನು ಅವ್ರ ಬಾಯಿಂದಲೇ ಕೇಳ್ಕೊಂಡು ಬರೋಣ. ಮೇಡಮ್ ನಮಸ್ತೆ. ನಮಸ್ತೆ ಸರ್. ಹೇಗಿದ್ದೀರಾ ಮೇಡಮ್? ಚೆನ್ನಾಗಿದ್ದೀನಿ, ನೀವು ಚೆನ್ನಾಗಿದ್ದೀರಾ? ಸೂಪರ್ ಮೇಡಮ್. ಮೇಡಮ್, ಇವತ್ತು ನಿಮ್ಮ ಸಾಧನೆ ಬಗ್ಗೆ ರಾಜ್ಯ ಮಾತ್ರವಲ್ಲ, ಇಡೀ ದೇಶವೇ ಹೆಮ್ಮೆ ಪಡ್ತಾ ಇದೆ ನಿಮ್ಮ ಕೃಷಿ ಸಾಧನೆಯಿಂದ. ಹಾಗಾಗಿ ಆ ಒಂದು ಇನ್ಫೋಸಿಸ್ ಸಂಸ್ಥೆಯಲ್ಲಿ ನಿಮಗೆ ಉದ್ಯೋಗ ಸಿಕ್ಕರೂ ಕೂಡ ಈ ಕೃಷಿ ಬದುಕಿನತ್ತ ಬಂದಿರುವಂತಹ ತಿರುವಿನ ಕತೆ ಹೇಳೋದಾದ್ರೆ ಮೇಡಮ್ ಮೊದಲಿಗೆ. ಅದೇ ನಾನು ಹೇಳಿದೆಲ್ಲ, ನಂದು ತವ್ರ ಮನೆ ಧಾರವಾಡ, ನಾವು ಓದಿದ್ದು ಅಲ್ಲೇ ಎಲ್ಲ. ಆಮೇಲೆ ನಮಗೆ ಇಲ್ಲಿ ಮದುವೆ ಮಾಡಿಕೊಟ್ಟಿದ್ದು ರಾಯಚೂರು ಜಿಲ್ಲೆ ಮಾನ್ವಿ ತಾಲೂಕು ಕವಿತಾಳ ಅಂತ ಹಳ್ಳಿ. ಇಲ್ಲಿ ನನಗೆ ನೌಕರಿ ಮಾಡ್ಬೇಕಂತ ಆಸೆ ಇದ್ದರೂ ಮನೆಯೊಳಗೆ ನೌಕರಿ ಮಾಡಲಿಕ್ಕೆ ಅವಕಾಶ ಸಿಗಲಿಲ್ಲ. ಅದಕ್ಕೋಸ್ಕರ ನನಗೆ MNCಯಲ್ಲಿ ಕೆಲಸ ಸಿಕ್ಕರು ನಾನು ಡ್ರಾಪ್ ಮಾಡಿದೆ. ಆವಾಗ ನನ್ನ ಮನೆಯವ್ರು ಹೇಳಿದ್ದು, ನಿನ್ಗೇನಾದ್ರು ಮಾಡೋದಿದ್ರು ನೀನು ಹೊಲ ಮನೆಯೊಳಗೆ ಏನಾದರೂ ಮಾಡಂತ ಒಂದು ಚಾಲೆಂಜ್ ನನ್ನ ಗಂಡ ನನಗೆ ಕೊಟ್ಟಾಗ, ಅದು ನಾನು ಮೊದಲೇ ಹೇಳ್ದಂಗೆ ಧಾರವಾಡ ಟೆಂಪ್ರೇಚರ್ ಭಾಳ ಕಡಿಮೆ, ಇದು ರಾಯಚೂರು ಟೆಂಪ್ರೇಚರ್ 40-45 ಪ್ಲಸ್ ತನಕ ಇರುತ್ತೆ. ಸೊ ಈ ಟೆಂಪ್ರೇಚರ್ನಲ್ಲಿ ಇಂಥ ಒಂದು ಕೃಷಿ ಸಾಧನೆ ಮಾಡೋದು ಭಾಳ ಕಷ್ಟ ಸಾಧ್ಯ. ಅಸಾಧ್ಯ ಅಲ್ಲ, ಕಷ್ಟ ಸಾಧ್ಯ. ಅದಕ್ಕೋಸ್ಕರ ನಾನು ವಿಚಾರ ಮಾಡಿದೆ, ಇದನ್ನು ಪ್ಲ್ಯಾನ್ ಮಾಡಿ ಹೆಂಗಾರ ಮಾಡಬೇಕಂತ. ಆದರೆ ನಮಗೆ ಸ್ವಲ್ಪ ಮೊದಲಿಂದನೂ ನೀರಿಂದ ಪ್ರಾಬ್ಲಮ್ ಭಾಳ. ನೀರು ನನಗೆ ಸಿಗಲಿಲ್ಲ. ಆಮೇಲೆ ನೆಲಾನು ಸಮತಟ್ಟಾಗಿದ್ದಿಲ್ಲ. ಗುಡ್ಡ, ತೆಗ್ಗು, ದಿನ್ನಿ ಲೆವೆಲ್ ಇದ್ದಿಲ್ಲ, ಏನಿದ್ದಿಲ್ಲ. ಭಾಳಷ್ಟು ಪ್ರಯತ್ನ ಪಟ್ಟು ನಾನು ಅದನ್ನು ಮಾಡ್ಲಿಕ್ಕೆ ಪ್ರಾರಂಭ ಮಾಡಿದಾಗ ಫಸ್ಟ್ ನನಗೆ ಪ್ರೇರೇಪಣೆಯಾಗಿ ನಿಂತಿದ್ದು ನನ್ನ ಗಂಡ. ಯಾಕಂದರೆ ನನ್ನ ಗಂಡಂದು ಒಂದು ಆಸೆ ಇತ್ತು, ನಮ್ಮ ಹಿರಿಯರ ಹೊಲವನ್ನು ನಾವು ಎಲ್ಲರೂ ಹೊಳ್ಳಿ ನೋಡುವಂಥ ಒಂದು ಹೊಲವನ್ನಾಗಿ ಮಾಡಬೇಕು. ಇದ್ರೊಳಗೆ ಏನು ಬೆಳೆಯೋದಿಲ್ಲ ಅಂತ ಹೇಳ್ತಾರೆ, ಇದ್ರೊಳಗೆ ಏನಾದರೂ ಜಗತ್ತು ಕಣ್ಣು ತಿರುಗಿ ನಿಂತು ನೋಡುವಂಥ ಒಂದು ಏನಾದರೂ ಹೊಸದು ಮಾಡ್ಬೇಕಂತ ಪಾಪ ನನ್ನ ಗಂಡನ ಮೊದಲಿಂದ ಆಸೆ ಇತ್ತು.
ಅದಕ್ಕೋಸ್ಕರ ಆ ಆಸೆಗೆ ನಾನು ಒಂದು ಬಲ ತುಂಬಬೇಕಂತ ಪ್ರಯತ್ನ ಪಟ್ಟೆ. ಯಾಕಂದ್ರೆ ಕೆಲ್ಸಕ್ಕಂತೂ ಅವಕಾಶ ಕೊಡ್ಲಿಲ್ಲ. ಅಟ್ಲೀಸ್ಟ್ ಇದ್ರೊಳಗೆ ಏನಾದರೂ ಮಾಡಬೇಕು ಅಂತ. ಯಾಕಂದ್ರೆ ಎಲ್ಲರೂ ತಲೆಯೊಳಗೆ ಏನೈತಿ, ಒಂದು ಓದೋದು ಹುಡುಗಿ ಅಂದ್ರೆ ಹೊಲ ಮನೆಯೊಳಗೆ ಕೆಲಸ ಮಾಡೋದಿಲ್ಲ ಅನ್ನುವಂಥ ಒಂದು ಮನೋಭಾವನೆ ಹೆಚ್ಚಾನೆಚ್ಚು ಎಲ್ರಿಗೂ. ಸೊ ಅಂಥ ಪ್ರಯತ್ನ ಮಾಡಿ ಹೊಲ ಲೆವೆಲ್ ಮಾಡಿ ಅದನ್ನು ಲ್ಯಾಂಡ್ ಪೂರ ಪ್ಯಾರಲಲ್ ಮಾಡಿ ನೀರಿಗೊಂದು ದಾರಿ ಮಾಡಿ ಪೂರ ಸಮತಟ್ಟು ಮಾಡಿ ಎಲ್ಲ ಮಾಡಲಿಕ್ಕೆ ಕಡಿಮೆ ಅಂದರೂ ಒಂದು 8 ರಿಂದ 10 ವರ್ಷ ಹಿಡಿತದೆ. ಆಮೇಲೆ ನಮಗೆ ಸಮಸ್ಯೆ ಬಂದಿದ್ದು ನೀರಿಂದ. ಇವತ್ತಿಗೂ ನೀರಿಂದ ಭಾಳ ಸಮಸ್ಯೆ ಐತೆ, ನಮಗೆ ನೀರಿಲ್ಲ. ಭಾಳಷ್ಟು ನಾವು ಪ್ರಯತ್ನ ಪಟ್ಟಿದ್ದೀವಿ. ಆದರೂ ಇವತ್ತು 1.5 ಇಂಚ್ ನೀರೊಳಗೆ ನಾನು ನಿಮ್ಗೆ ಹೇಳಿದ್ದೀನಿ ಆಲ್ರೆಡಿ, ನೀವು ನೋಡ್ಕೊಂಡು ಬಂದಿದ್ದೀರಿ ನಾನು ಏನೇನು ಪ್ರಯತ್ನ ಮಾಡಿದ್ದೀನಿ ಅಂತ. ಅದಕ್ಕೋಸ್ಕರ ಇದರಲ್ಲಿ ನಾವು ಮಾಡಿದ್ದು 2,500 ಶ್ರೀಗಂಧ, ಒಂದು 1200 ಮಾವು, ಒಂದು 600 ಪೇರಲ, ಒಂದು 600 ನೀರ್ಲಣ್ಣು, 600 ಸೀತಾಫಲ, ಒಂದು 250 ನೀರ್ಲಣ್ಣು, ಒಂದು 100 ಬೆಟ್ಟದ ನೆಲ್ಲಿಕಾಯಿ, ಒಂದು 100 ಹುಣಸಿ ಹಣ್ಣು, ಒಂದು 100 ಕರಿಬೇವು, ಒಂದು 100 ನಿಂಬೆ, ಒಂದು 100 ನುಗ್ಗೆ, ಆಮೇಲೆ ಒಂದು 100 ತೆಂಗು, ಒಂದು 800 ಸಾಗವಾನಿ ಗಿಡ. ಇದರ ಜೊತೆ ಕುರಿ ಸಾಕಾಣಿಕೆ, ಕೋಳಿ ಸಾಕಾಣಿಕೆ, ಜೇನು ಸಾಕಾಣಿಕೆ, ಹೈನುಗಾರಿಕೆಯನ್ನು ನಾನು ಭಾಳ ಸಮರ್ಪಕವಾಗಿ ನಿಭಾಯಿಸ್ತಿದ್ದೀನಿ. ಇಷ್ಟೊಂದು ಗಿಡಗಳನ್ನು ನಾನು ಯಾಕೆ ಮಾಡಿದ್ದೀನಿ ಅಂದ್ರೆ, ನೀವು ನನಗೊಂದು ಪ್ರಶ್ನೆ ಕೇಳಿದ್ರಿ, ಮೇಡಮ್ ಇಷ್ಟು ಎಲ್ಲ ಮಾಡಿಕೊಂಡು ಇವು MNC ನೌಕರಿ ಬಿಟ್ಟು ಇದನ್ನು ಮಾಡ್ತೀರಂದ್ರೆ, ನಾನು MNC ಮಾಡೋಕೆ ಈಗ ನನ್ನ ಮದುವೆಯಾಗಿ 32 ವರ್ಷ ಆಯಿತು. ನಾನು ಯಾವಾಗ ಅಪ್ಲೈ ಮಾಡಿದ್ದೆ ಅವಾಗ ಸೆಲೆಕ್ಷನ್ ಆಗಿನೂ ಒಂದು 40,000 ರೂಪಾಯಿ ಸಂಬಳ ಸಿಕ್ಕಿತ್ತು. ಆದರೆ ಯಾವಾಗ ನಾ ಈ ಹೊಲ ಮನೆಯೊಳಗೆ ದುಡ್ಯಾಕತ್ತೆ 40,000 ಅಂದ್ರೆ ಒಂದು ವರ್ಷಕ್ಕೆ 12 ಹಾಕ್ಲಿ 48 5 ಲಕ್ಷ ಸಿಕ್ತಿತ್ತು. ಆದ್ರೆ ಇವತ್ತು ನಾನು ಒಂದು ವರ್ಷಕ್ಕೆ ಈ ಭೂಮಿ ತಾಯಿ ನನಗೆ ಆ ಲಕ್ಷಕ್ಕಿಂತ ಹೆಚ್ಚಿಗೆ ಕೊಡುವಂಥ ಪ್ರಯತ್ನ ನಾನು ಮಾಡಿದಾಗ ನನಗೆ ಅದ ಫೀಡ್ಬ್ಯಾಕ್ ಕೊಡ್ತು. ಅದಕ್ಕೆ ನಾನೇನಂತೀನಿ, ಸ್ಪೆಷಲಿ ನಮ್ಮ ಯುವಕರಿಗೆ, ನಿಮ್ಮ ಭೂಮಿನೂ ಒಂದು ಮಲ್ಟಿನ್ಯಾಷನಲ್ ಕಂಪ್ನಿ. ಯುವರ್ ಲ್ಯಾಂಡ್ ಈಸ್ ಒಂದು ಮಲ್ಟಿನ್ಯಾಷನಲ್ ಕಂಪ್ನಿ ಆ್ಯಂಡ್ ಇಟ್ ಈಸ್ ದ ಆರ್ಗನೈಸೇಷನ್. ಯು ಆರ್ ದ ರೀಸನ್ ಫಾರ್ ಇನ್ಪುಟ್, ಯು ಆರ್ ದ ರೀಸನ್ ಫಾರ್ ಔಟ್ಪುಟ್. ಸೊ ಇಲ್ಲಿ ಆಳಾಗಿ ದುಡಿದು ಅರಸನಾಗಿ ಉಣ್ಣಬೇಕು. ಆಮೇಲೆ ನೀವು ಅರಸನಾಗಬೇಕಂದ್ರೆ ಮೊದಲು ಆಳಾಗಬೇಕಾಗ್ತದೆ. ಬಿಕಾಸ್ ಟು ಬಿಕಮ್ ದ ಬಾಸ್ ಫಸ್ಟ್ ಯು ಹ್ಯಾವ್ ಟು ಬಿ ಸರ್ವೆಂಟ್, ಆರ್ ಎಲ್ಸ್ ಯು ಕಾಂಟ್ ಬಿ ದ ಬಾಸ್. ಅದಕ್ಕೆ ಕೃಷಿ ಕ್ಷೇತ್ರ ಎಂಥ ಕ್ಷೇತ್ರ ಅಂದರೆ, ಇದು AC ರೂಮ್ ಒಳಗೆ ಕುಂತ್ಕೊಂಡು ಲಕ್ಷಾನ್ಗಟ್ಲೆ ಪಗಾರ ತಗೊಳ್ಳುವಂಥ ಕ್ಷೇತ್ರ ಅಲ್ಲ. ಇದು ಬಿಸಿಲೊಳಗೆ ಸುಡಬೇಕು, ಮಳೆ ಒಳಗೆ ನೆನಿಬೇಕು, ಥಂಡ್ಯಾಗ ನಡಗಬೇಕು. ಅವಾಗಷ್ಟೇ ನಮ್ಮ ಮನ್ಯಾಗ ಒಂದು 4 ಚೀಲ ಕಾಳು ಇರ್ತಾವ, ನಾವು ಒಂದು ಆರ್ಥಿಕತೆಯತ್ತ ಸದೃಢವಾದಂಥ ದಾಪುಗಾಲು ಹಾಕ್ಬೋದು. ನಾನು ಕಂಡುಕೊಂಡು ಸತ್ಯ ಇದು. ಹೌದು ಮೇಡಮ್ ಮತ್ತೆ ಹೇಳಬೇಕಂತಂದರೆ, ಈಗ ಆತ್ಮಹತ್ಯೆ ಎಂಬ ವಿಷಯ ಬರುತ್ತೆ ನಮಗೆ. ಈಗ ನಾನು ತಗೊಳ್ಳೋದಾದರೆ, ಆತ್ಮಹತ್ಯೆ ಅಂತಂದರೆ ಹೆಚ್ಚಾನೆಚ್ಚು ರೈತ ಆತ್ಮಹತ್ಯೆ ಅಂತೇಳಿ ನಾವು ಸಾಕಷ್ಟು ಮಾಧ್ಯಮಗಳಲ್ಲಿ ನೋಡ್ತಾ ಇದ್ದೀರಾ. ಅದರ ಮುಂದುವರೆದ ಭಾಗವಾಗಿ ನೀವು ಕೂಡ ಕೆಲವೊಮ್ಮೆ ಲಾಸ್ ಆದಂಥ ಸಂದರ್ಭದಲ್ಲಿ ಆತ್ಮಹತ್ಯೆಗೆ ಪ್ರಯತ್ನ ಮಾಡಿದಿರಿ ಅಂತ ಹೇಳಿ ನಾನು ಕೇಳಲ್ಪಟ್ಟೆ. ಹಾಗಾಗಿ ಅಂತಹ ವಿಷಮ ಸ್ಥಿತಿಯ ಒಂದು ಸಂದರ್ಭವನ್ನು ಹೇಗೆ ದಾಟಿ ಒಂದು ಈ ರೀತಿಯಾಗಿರ್ತಕ್ಕಂಥ ಸಾಧನೆ ಮಾಡಲಿಕ್ಕೆ ನಿಮಗೆ ಕಾರಣ ಆಯ್ತು ಮೇಡಮ್? ಆ ಒಂದು ಸನ್ನಿವೇಶದ ಬಗ್ಗೆ ಹೇಳೋದಾದ್ರೆ. ಹೌದು, ಯಾಕಂದ್ರೆ ನಾನು ಮೊದಲು ಹೇಳಿದ್ದೆ, ನಾನು ಫಸ್ಟ್ ಸ್ಟಾರ್ಟ್ ಮಾಡಿದ್ದು ದಾಳಿಂಬೆಯಿಂದ. ದಾಳಿಂಬೆ ಯಾವಾಗ ಸ್ಟಾರ್ಟ್ ಮಾಡಿದೆ ತುಂಬ ಚೆನ್ನಾಗಿ ಬಂತು. ಆಮೇಲೆ ಅದು ನಮ್ಗೆ ನಾವು 100 ರೂಪಾಯಿ ವಿಚಾರ ಮಾಡಬೇಕಾದ್ರೆ ಲಕ್ಷನೂ ಕೊಡ್ತು. ಆ ಲಕ್ಷ ಕೊಟ್ಟಾಗ ಒಂದು ಕಾನ್ಫಿಡೆನ್ಸ್ ನನ್ನಲ್ಲಿ ಬಂದಿತ್ತು. ನಾನು ಭಾಳಷ್ಟು ಪ್ರಯತ್ನ ಪಟ್ಟು ಮುಂದಿನ ಹೆಜ್ಜೆ ಕಾಲು ಹಾಕಿದಾಗ ದಾಳಿಂಬೆಗೆ ದುಂಡಾನು ಅಂಗಮಾರಿ ರೋಗ ಬಂದು ನನ್ನ ದಾಳಿಂಬೆ ಹಾಳಾಗಿ ಹೋಗ್ಬಿಡ್ತು. ಅವಾಗ ನಮ್ಮ ಕನ್ಸಲ್ಟೆಂಟ್ ಬಂದು ಏನು ಹೇಳಿದ್ರು, ಈ ಗಿಡಗಳನ್ನು ನೀವು ತೆಗಿಬೇಕು, ಅದಕ್ಕೆ ಬೇರೆ ಸಬ್ಸ್ಟಿಟ್ಯೂಟ್ ಇಲ್ಲ ಅಂತ. ಯಾವಾಗ ಗಿಡ ತೆಗಿಬೇಕು ಅಂತ ಬಂತ, ಅವಾಗ ನಮ್ಗೆ ಇಷ್ಟು ಗಿಡ ಕಟ್ ಮಾಡಿದಾಗ ನಾನು ಹೊಲನ ಎಲ್ಲಿಂದ ಪ್ರಾರಂಭ ಮಾಡಿದ್ದೆ ಮತ್ತೆ ಅಲ್ಲೇ ಬಂದು ನಿಂತು ಬಿಟ್ಟಿತ್ತು ನನ್ನ ಹೊಲ. ಎಲ್ಲರೂ ಬೈಯಕ್ಕೆ ಚಾಲು ಮಾಡಿಬಿಟ್ರು. ಯಾಕಂದ್ರೆ ನಿಮಗೆ ಸ್ವತಃ ಗೊತ್ತಿದೆ, ಯಾವಾಗ ನಾವು ಮ್ಯಾಲೆ ಹೇಳ್ತಿರ್ತೀವಿ ಎಲ್ಲರೂ ಬೆನ್ನು ತಟ್ತಾರೆ, ಯಾವಾಗ ಬೀಳ್ತೀವಿ ಎಲ್ಲರೂ ಕಲ್ಲು ಹೊಡಿತಾರೆ. ಯಾಕಂದ್ರೆ ಎದ್ದು ಓಡಾಕಾಗ್ತಿರೋದಿಲ್ಲ ಕಾರಣಗಳು. ಆ ಟೈಮ್ನಲ್ಲಿ ಎಲ್ಲರೂ ಕೈ ಬಿಟ್ಟು ಎಲ್ಲರೂ ಬೈತಿರ್ಬೇಕಾದ್ರೆ ನನ್ನ ಜೊತೆ ನನ್ನ ಗಂಡನೂ ಬೈಸ್ಕೊಳಕತ್ತಿದ್ರು. ಅವಾಗ ನನಗೊಂದು ನೋವಾಗಿ ನಾನು ಶೂನ್ಯ ಮನಸ್ಥಿತಿಗೆ ಹೋಗಿ ಸ್ವಲ್ಪ ಆತ್ಮಹತ್ಯೆ ಪ್ರಯತ್ನ ಪಟ್ಟಿದ್ದು ಸತ್ಯ. ಆದ್ರೆ ಒಂದು ಮಾತು ಇವತ್ತು ಹೇಳ್ತೀನಿ, ಯಶಸ್ವಿ ಪುರುಷನ ಹಿಂದೆ ಮಹಿಳೆ ಅಂತ ಹೇಳ್ತಾರೆ, ಆದರೆ ನನ್ನ ಯಶಸ್ಸಿನ ಹಿಂದೆ ಇದ್ದಿದ್ದು ನನ್ನ ಗಂಡ. ನಾನಿವತ್ತು ವಿಶ್ವವಾಣಿ ಚಾನೆಲ್ ಮುಖಾಂತರ ಎಲ್ಲ ಹೆಣ್ಮಕ್ಳಿಗೆ ಗಂಡ್ಮಕ್ಳಿಗೆ ಒಂದು ಮಾತು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಒಂದು ಹೆಣ್ಮಗಳ ಗಟ್ಟಿ ಆಗೋದು 3 ಜನರಿಂದ. ಒಂದು, ನನ್ನ ತಂದೆ ವಿದ್ಯೆ ಅನ್ನುವಂಥ ಅಸ್ತ್ರ ನನಗೆ ಕೊಟ್ಟರು. ಆ ವಿದ್ಯೆ ಅನ್ನುವಂಥ ಅಸ್ತ್ರ ಕೊಟ್ಟದ್ದನ್ನು ನಾನು ಯೂಸ್ ಮಾಡಿಕೊಂಡು ಈ ಅಗ್ರಿಕಲ್ಚರನ್ನು ಸ್ಮಾರ್ಟ್ ಅಗ್ರಿಕಲ್ಚರ್ ಆಗಿ ಟರ್ನ್ ಮಾಡಿದೆ. ನನ್ನ ಗಂಡ ಪ್ರೀತಿ ಅನ್ನುವಂಥ ಅಸ್ತ್ರ ಕೊಟ್ಟರು. ಆವಾಗ ಭಾಳಷ್ಟು ಏಳು ಬೀಳುಗಳ ಮಧ್ಯದಲ್ಲಿ ನನ್ನ ದುಃಖದಲ್ಲಿ ನನ್ನ ಬೆನ್ನು ತಟ್ಟಿ ನನ್ನ ಸುಖದಲ್ಲಿ ನನ್ನ ಜೊತೆ ನಿಂತವರು ನನ್ನ ಗಂಡ. ಅದಕ್ಕೆ ನನ್ನ ಗಂಡ ಅಸ್ತ್ರ ಕೊಟ್ಟರು. ನನ್ನ ಮಗ ನನಗೆ ಆಸರೆ ಅನ್ನುವಂಥ ಅಸ್ತ್ರ ಕೊಟ್ಟ. ನಾನು ಬಿಸಿಲೊಳಗೆ ಕೆಲಸ ಮಾಡಬೇಕಾದ್ರೆ, ಮಮ್ಮಿ ಬಿಸಿಲು ಭಾಳ ಐತೆ ನಾ ಮಾಡ್ತೀನಿ ಬಾ,
ಮಮ್ಮಿ ಸ್ಪ್ರೇ ಮಾಡ್ಬೇಕಾದ್ರೆ ನಿನ್ನ ಮುಖಕ್ಕೆ ಸಿಡಿತದ ನಾ ಮಾಡ್ತೀನಿ ಬಾ ಅಂತ ನನ್ನ ಮಗ ಆಸರೆಯಾಗಿ ನನಗೆ ನಿಂತ. ಅದಕ್ಕೆ ಯಾವುದೇ ಹೆಣ್ಮಗಳು ಗಟ್ಟಿ ಆಗ್ಬೇಕಂದ್ರೆ ಇವ್ರು 3 ಪಿಲ್ಲರ್, ತಂದೆ, ಗಂಡ, ಮಗ. ನೀವು 3 ಜನ ನಮಗೆ ಮರ್ಯಾದೆ ಕೊಟ್ರೆ ಈ ಜಗತ್ತೊಳಗೆ ಯಾರೂ ನಮಗೆ ಸರದ್ ಕೂಡ ಅನ್ನೋದಿಲ್ಲ. ಮೊದಲಿನ ಮಂದಿ ಸುಳ್ಳ ಹೇಳಿಲ್ಲ, ಗಂಡ ಅಂದ್ರೆ ಗುಡ್ಡ ಇದ್ದಂಗೆ. ನೀವು 3 ಜನ ನಮಗೊಂದು ಮರ್ಯಾದೆ, ಒಂದು ಗೌರವ ಕೊಟ್ರೆ ಈ ಜಗತ್ತೊಳಗೆ ಎಲ್ಲರೂ ನಮಗೆ ಗೌರವ ಕೊಡ್ತಾರೆ. ಅದಕ್ಕೆ ಎಲ್ಲ ಗಂಡು ಮಕ್ಕಳಿಗೆ ನಾನು ರಿಕ್ವೆಸ್ಟ್ ಮಾಡೋದು, ನಿಮ್ಮ ತಾಯಿ ಆಗಲಿ, ತಂಗಿ ಆಗಲಿ, ಮಗಳಾಗಲಿ, ಹೆಂಡತಿ ಆಗಲಿ, ನಮಗೆ ಬೇರೆದೇನು ಕೊಡಲಿಲ್ಲ ಅಂದ್ರೂ ಕೊಡಲಿಲ್ಲ, ಒಂದು ಪ್ರೀತಿ ಮತ್ತು ಗೌರವವನ್ನು ನೀವು ಕೊಡಲೇಬೇಕು. ಯಾಕಂದ್ರೆ ವಿದೌಟ್ ಫ್ಯಾಮಿಲಿ ಸಪೋರ್ಟ್ ವಿ ಕಾಂಟ್ ಡೂ ಎನಿಥಿಂಗ್. ಬ್ಯಾಕ್ ಸಪೋರ್ಟ್ ಬೇಕೇ ವಿತ್ ಫ್ಯಾಮಿಲಿ ಸಪೋರ್ಟ್ ನಾವು ಎಂಥ ದೊಡ್ಡ ಯುದ್ಧ ಬಂದರೂ ನಾವು ಫೈಟ್ ಮಾಡ್ಬೋದು. ಯಾಕಂದ್ರೆ ನಾವು ಹೊರಗಿನ ಜಗತ್ತನ್ನು ಫೇಸ್ ಮಾಡೋದಕ್ಕಿಂತ ನಮ್ಮ ಫ್ಯಾಮಿಲಿಯನ್ನು ದಿನನಿತ್ಯ ನಾವು ಫೇಸ್ ಮಾಡಬೇಕು. ನಾವು ಬದುಕೋದು ಅವರಿಂದ. ಅವ್ರ ಸಪೋರ್ಟ್, ಅವ್ರ ಒಂದು ಫೀಡ್ಬ್ಯಾಕ್ ನಮಗಿದ್ರಂದ್ರೆ ನಾವು ಎಂಥ ದೊಡ್ಡ ಆಕಾಶ ಸ್ಟಾರ್ಗಳನ್ನು ಮುಟ್ಟಬಹುದು. ಅದಕ್ಕೆ ಸಾಕ್ಷಿ ನಾನು. ಯಾಕಂದ್ರೆ ನನ್ನ ಗಂಡ, ನನ್ನ ತಂದೆ, ನನ್ನ ಮಗ, ಎಸ್. ಆಮೇಲೆ ಸ್ಪೆಷಲಿ ನನ್ನ 2 ಹೆಣ್ಮಕ್ಳು ನನಗೆ ಭಾಳ ಸಪೋರ್ಟ್ ಮಾಡ್ತಾರೆ. ಯಾಕಂದ್ರೆ ಈ ಕ್ಷೇತ್ರದೊಳಗೆ ನಾನು ಭಾಳ ಸಲ ಬಿದ್ದಾಗ, ಮಮ್ಮಿ ಏನಾಗೋದಿಲ್ಲ ಮಮ್ಮಿ, ಯಾಕಂದ್ರೆ ಎಷ್ಟೋ ಸಲ ಒಂದೊಂದ್ಸಲ ಲೇಬರ್ ಓಡೋಗ್ಬಿಟ್ಟಿರ್ತಾರೆ ಸರ್, ಈ ಕೆಲಸ ನಮಗೆ ಬರ್ತಿರೋದಿಲ್ಲ. ಅವಾಗ ನನ್ನ ಮಗಳು ನನಗೆ ಹೇಳಿದ್ಲು, ಯಾಕೆ ಅವರು ಓಡೋಗಿ ಬ್ಲ್ಯಾಕ್ ಮೇಲ್ ಮಾಡ್ತಾರಂದ್ರೆ ಅವ್ರ ಕೆಲಸ ನಿನಗೆ ಬರುವುದಿಲ್ಲ, ನೀನು ಆ ಕೆಲಸ ಯಾಕೆ ಕಲ್ಕೋಬಾರ್ದು ಮಮ್ಮಿ, ಇನ್ನೂ ಪರ್ಫೆಕ್ಟ್ ಆಗ್ತಿದ್ದಿ ಅಂತ. ಅವಾಗ ನಾನು ಹೆಂಡಿ ಕಸ ಬೆಳೆಯೋದು ಕಲಿತೆ, ಕುರಿ ಮೇಯಿಸ್ಕೊಂಡು ಬರೋದು ಕಲಿತೆ, ಕೋಳಿಗಳಿಗೆ ಕಾಳು ಹಾಕೋದು ಕಲಿತೆ, ಪ್ಲಾಸ್ಟಿಕ್ ತುಂಬೋದು ಕಲಿತೆ, ಸ್ಪ್ರೇ ಮಾಡೋದು ಕಲಿತೆ. ಸಮಯ ಸಂದರ್ಭಗಳು, ಯಾಕಂದ್ರೆ ಕಂಫರ್ಟ್ ಝೋನ್ ಒಳಗೆ ಯಾವತ್ತೂ ಸಕ್ಸಸ್ ಸಿಗೋದಿಲ್ಲ. ಸೊ ಯಾವಾಗ ನಮಗೆ ಕಷ್ಟಗಳು ಮೇಲಿನ ಮೇಲೆ ಬರ್ಲಿಕ್ಕತ್ತಾವಂದ್ರೆ ಅದ್ರ ಅರ್ಥ ದೇವ್ರಿಗೆ ನಮ್ಮ ಮೇಲೆ ವಿಶ್ವಾಸ ಐತಿ. ಯಾವಾಗಲೂ ಹೀರೋಯಿನಿಗೆ ಭಾಳ ಕಷ್ಟದ ಪಾತ್ರ ಬರೋದು. ಸೊ ನಮಗೆ ಮುಂದೆ ಒಂದು ಒಳ್ಳೆ ಭವಿಷ್ಯ ಐತಿ, ಒಂದು ಒಳ್ಳೆ ಸಾಧನೆಯ ದಾಪುಗಾಲತ್ತ ನಾವು ಹೆಜ್ಜೆ ಹಾಕ್ಬೇಕಂತ ದೇವ್ರು ನಮಗೆ ಕಷ್ಟ ಕೊಡ್ತಿರ್ತಾರೆ. ಸೊ ಅವುಗಳನ್ನ ಫೇಸ್ ಮಾಡಿ ಎದ್ದು ನಿಂತು ಛಲವಾಗಿ ಅದನ್ನು ಫೇಸ್ ಮಾಡಿದಾಗ ಜೀವನಕ್ಕೆ ಒಂದು ಸಾರ್ಥಕತೆ ಬರೋದು. ನಾನು ಅದನ್ನು ಅನುಭವಿಸಿದ್ದೀನಿ, ನನಗೆ ಗೊತ್ತು. ಒಂದ್ ಕಡೆ ಹೇಳ್ತಾರೆ ಮೇಡಮ್, ನಾನು ನಿನ್ನ ಸ್ಪೀಚಲ್ಲಿ ಕೇಳ್ತಾ ಇದ್ದೆ, ಮಮ್ಮಿ ನಾನು ನಿಮ್ಮ ಹೊಟ್ಟೆಯಲ್ಲಿ ಹುಟ್ಟಬಾರ್ದಿತ್ತು ಅಂತ ಹೇಳಿ ನಿಮ್ಮ ಮಗಳೇ. ಹೌದು. ಮತ್ತೆ ನಿಮ್ಮ ಸಾಧನೆ, ನಿಮ್ಮ ಕೆಲಸ ಮುಂದುವರೆದಂತೆ ನಿಮ್ಮ ಸಾಧನೆಯನ್ನು ಕಂಡು ಒಮ್ಮೆ ಮಗಳೇ ಹೆಮ್ಮೆ ಪಡ್ತಾಳೆ. ಆ ಒಂದು ಕ್ಷಣ ಹೇಗಿತ್ತು ಮೇಡಮ್? ಆ ಒಂದು ಹಾಗಂದಾಗ ಹೊಟ್ಟೆಯಲ್ಲಿ ಹುಟ್ಟಬಾರ್ದಿತ್ತು ಅಂದಾಗ ಹೇಗಿತ್ತು, ಮತ್ತೆ ಹೆಮ್ಮೆ ಪಟ್ಟಾಗ? ಅದೇ ಈಗ ಏನಾಗುತ್ತೆ ಸರ್, ನಿಮ್ಗೆ ಸ್ವತಃ ಗೊತ್ತಿದೆ ಈ ಟ್ರೆಂಡ್, ಎಸ್ಪೆಷಲಿ ಯೂತ್, ಆಮೇಲೆ ನಮ್ಮ ಯಂಗ್ಸ್ಟರ್ಸ್ ಯಾವ ಟ್ರೆಂಡ್ ಒಳಗದಾರ ಅಂದ್ರೆ ಅವ್ರು ಏನು ತಿಳ್ಕೊಂಡಾರೆ, ಎವ್ರಿಥಿಂಗ್ ಹ್ಯಾಸ್ ಟು ಬಿ ಇನ್ಸ್ಟಂಟ್. ಆಮೇಲೆ ಕೃಷಿ ಇನ್ಸ್ಟಂಟ್ ಕಾಫಿ ಅಲ್ಲ, ಕೃಷಿ ಒಂದು ತಪಸ್ಸು. ಆ ಕೃಷಿಯಲ್ಲಿ ನಾವು ಏನು ಮಾಡ್ತೀವಿ ಅದಕ್ಕೊಂದು ತಾಳ್ಮೆ ಬೇಕು, ಪೇಷನ್ಸ್ ಬೇಕು, ಆಮೇಲೆ ಸಹನೆ ಬೇಕು. ಈ ತಳಪಾಯದ ಜೊತೆ ನಾವು ಮೇಲೆ ಹೋದಾಗ ಮಲ್ಟಿ ಸ್ಟೋರ್ ಬಿಲ್ಡಿಂಗ್ ಕಟ್ಬೋದು. ಯಾವಾಗ ನನ್ನ ಮಗಳ ಆಕಿ ಒಂದು ಬಿಸಿ ರಕ್ತದೊಳಗೆ ನನಗೊಂದು ಮಾತು ಹೇಳಿದ್ಲು. ಯಾಕಂದ್ರೆ ಇದೊಂದು ಹಳ್ಳಿ ಆಗಿತ್ತು, ಅವರಿಗೆ ನಾನು ಒಂದು ಪ್ಲ್ಯಾಟ್ಫಾರ್ಮ್ ಏನು ಕೊಟ್ಟಿದ್ದೆ, ಆ ಪ್ಲ್ಯಾಟ್ಫಾರ್ಮ್ಲಿ ಅವ್ರು ಬಂದಾಗ ಅಲ್ಲಿರುವಂಥವ್ರ ಜೊತೆ ಕಂಪೇರ್ ಮಾಡಿಕೊಂಡು ಅವ್ರದ್ದು ಒಂದು ಹೈಫೈ ಲೈಫನ್ನು ನಾವು ಆ ಹಳ್ಳಿ ಜೀವನದೊಳಗೆ ಅದನ್ನು ಕೊಡೋಕೆ ಆಗ್ಲಾರ್ದಾಗ, ನೀನು ನೌಕರಿ ಆಗಿಬಿಟ್ಟು ಪಪ್ಪ ಬಿಡಂದ್ರು, ನೀನು ಒಂದು ಇಂಡಿಪೆಂಡೆಂಟ್ ಡಿಸಿಷನ್ ತೊಗೋಬೇಕಿತ್ತು, ಒಳ್ಳೆ ಕೆಲಸ ಸಿಕ್ಕಿದೆ ಹೋಗ್ಬೋದಿತ್ತಲ್ಲ ಅಂತ ಆ ಟೈಮ್ಗೆ ಅನಿಸಿದೆ ಅವ್ರಿಗೆ. ನೀನು ಒಂದು ಒಳ್ಳೆ ಜೀವನ ನಿನಗೆ ಆಯ್ಕೆ ಮಾಡೋಕೆ ಬಂದಾಗ ನೀನು ಅದನ್ನು ರಿಜೆಕ್ಟ್ ಮಾಡಿ ಇವತ್ತು ಲೇಬರ್ ಓಡೋದಂತಿದ್ದಿ, ಮಳೆ ಬರಲಿಲ್ಲ ಅಂತಿದ್ದಿ, ಮಳೆ ಹೆಚ್ಚಿಗೆ ಬಂತಂತಿದ್ದಿ, ರೇಟ್ ಸಿಗಲಿಲ್ಲ ಅಂತಿದ್ದಿ. ನಾವು ಬೇರೆದವ್ರ ಜೊತೆ ಇದ್ದಾಗ ಅವ್ರ ಪೇರೆಂಟ್ಸ್ ಅವ್ರ ಮಕ್ಕಳಿಗೆ ಎಂಥ ಒಳ್ಳೆ ಜೀವನ ಕೊಟ್ಟಾರ, ನೀ ನಮಗೇನು ಕೊಟ್ಟು, ಅದಕ್ಕೆ ನಮಗೆ ಜನ್ಮ ಯಾಕೆ ಕೊಟ್ಟಿ ಅಂತ ನನ್ನ ಮಗಳು ಕೇಳಿದ್ದು ಸತ್ಯ ಸರ್. ಇದು ಸಹಜವಾಗಿ ಆ ಸಮಯದಲ್ಲಿ ಬೇಜಾರು. ಆಮೇಲೆ ಈ ಪ್ರಶ್ನೆ ಕವಿತಾ ಮಿಶ್ರಾಗ್ ಒಂದ ಕೇಳಿದ್ದಲ್ಲ, ಇದು ಕರ್ನಾಟಕದ ಭಾರತದ ಎಲ್ಲಾ ರೈತರ ಮಕ್ಕಳಿಗೆ ಅವ್ರ ಮಕ್ಕಳು ಕೇಳಿದಂಥ ಪ್ರಶ್ನೆನೇ ಇದು. ಯಾಕಂದ್ರೆ ಕೃಷಿದ ಉತ್ಪನ್ನ ಅಷ್ಟು ಜಲ್ದಿ ಬರುವುದಿಲ್ಲ, ಏನು ಬರುವುದಿಲ್ಲ. ಸೊ ಅವಾಗ ನಾನು ವಿಚಾರ ಮಾಡಿದೆ, ದಾಸರು ಹೇಳ್ತಾರೆ ನಿಂದಕರಿರಬೇಕು ನಿಂದಕರು. ಯಾರಾದರೂ ನಿಮಗೆ ನಿಂದನೆ ಮಾಡಕತ್ತಾರಂದ್ರೆ ಅವ್ರಿಗೆ ಗೊತ್ತಿರ್ತೈತೆ ವಾಟ್ ಈಸ್ ಯುವರ್ ಕೆಪಾಸಿಟಿ. ಎಲ್ಲರ್ಕಿಂತ ಚಲೋ ಅವ್ರಿಗೆ ಗೊತ್ತಿರ್ತದೆ. ನನ್ನ ಮಗಳು ನನಗೆ ನಿಂದನೆ ಮಾಡಿದ್ದಕ್ಕೆ ನಾನು ಆಕಿಗೆ ಥ್ಯಾಂಕ್ಸ್ ಎದಕ್ಕೆ ಹೇಳ್ತೀನಿ ಅಂದ್ರೆ, ಶಿ ಫೋರ್ಸ್ ಮೀ ಟು ಅಕ್ಸೆಪ್ಟ್ ಅಗ್ರಿಕಲ್ಚರ್ ಈಸ್ ಅ ಬೆಸ್ಟ್ ಬಿಸ್ನೆಸ್ ರಾದರ್ ದೆನ್ ದ ಆಕ್ಯುಪೇಷನ್. ಅವತ್ತು ನಾನು ನನ್ನ ವಿಷನನ್ನು ಚೇಂಜ್ ಮಾಡಿದೆ. ಯಾಕಂದ್ರೆ ಆಕಿನ ಆ ಮಾತು ನನಗೆ ನಿದ್ದೆ ಮಾಡ್ಲಿಕ್ಕೆ ಕೊಡಲಿಲ್ಲ, ಊಟ ಮಾಡ್ಲಿಕ್ಕೆ ಕೊಡಲಿಲ್ಲ. ನಾ ಜೀವನದೊಳಗೆ ಏನು ಮಾಡಿದೆ, ನನ್ನ ಮಗಳೇ ಹಿಂಗೆ ಅಂದುಬಿಟ್ಲಲ್ಲ ನನಗೆ, ಇನ್ನು ಹೊರಗಿನವ್ರು ಏನು ಬಿಡು ಅಂತ ಅನಿಸ್ತು. ಅವಾಗ ನಾನು ಎದ್ದೆ, ಇವೇನು ಇಷ್ಟು ಗಿಡಗಳನ್ನು ನಾನು ಹೇಳಿದೆ, ಇಷ್ಟೆಲ್ಲ ಮಾಡಿದ್ದೀನಿ, ಯಾಕೆ ನಾನು ಇದರಿಂದ ಕಮರ್ಷಿಯಲ್ ಈಲ್ಡನ್ನು ಯಾವ ಥರ ತೊಗೋಬೇಕಂತ ಪ್ಲ್ಯಾನ್ ಮಾಡಬೇಕಂತ ಅವಾಗ ನಾನು ನರ್ಸರಿಗಳ ಬಗ್ಗೆ ವಿಚಾರ ಮಾಡಿದೆ. ಇಷ್ಟೊಂದು ಮದರ್ ಪ್ಲ್ಯಾಂಟ್ ನನ್ನ ಕಡೆ ಅದಾವ,
ಪೇರಲ, ಮಾವು, ಸೀತಾಫಲ, ನೀರ್ಲಣ್ಣು, ಹುಣಸೆಹಣ್ಣು, ಕರಿಬೇವು, ನಿಂಬು, ಮೋಸಂಬಿ ಎಲ್ಲ ನಾನು ಮಾಡಿದ್ದೀನಿ. ಎಲ್ಲ ಅಬೌವ್ 5 to 10 ಇಯರ್ಸ್ ಇದ್ದಾವೆ. ನಾನು ಯಾಕೆ ಅದು ಮದರ್ ಪ್ಲ್ಯಾಂಟನ್ನು ಯೂಸ್ ಮಾಡಿಕೊಂಡು ತಮಿಳ್ನಾಡಲ್ಲೇ ಲೇಬರ್ಗಳನ್ನು ಕರ್ಕೊಂಡು ಬಂದು ಅದಕ್ಕೆ ಕಸಿ ಕಟ್ಟಿ ಅವುಗಳನ್ನು ಪಾಲಿಬ್ಯಾಗ್ಸ್ನಲ್ಲಿ ಶಿಫ್ಟ್ ಮಾಡಿ ಉತ್ಕೃಷ್ಟ ದರ್ಜೆಯ ಶ್ರೀಗಂಧದ ಬೀಜಗಳನ್ನು ತೆಗೆದುಕೊಂಡು ಬಂದು ಅವುಗಳನ್ನೆಲ್ಲ ಬೈಫೋರ್ಕೇಟ್ ಮಾಡಿ ಆಮೇಲೆ ಗ್ರೇಡಿಂಗ್ ಮಾಡಿ ಆಮೇಲೆ ಒಳ್ಳೆಯ ಅಂದರೆ ಜೀವಾಮೃತದಲ್ಲಿ ಮುಳುಗುವಂಥ ಬೀಜಗಳನ್ನು ಜರ್ಮಿನೇಟ್ ಮಾಡಿ ಉತ್ಕೃಷ್ಟ ದರ್ಜೆಯ ಶ್ರೀಗಂಧದ ನರ್ಸರಿಗಳನ್ನು ರೆಡಿ ಮಾಡಿ ಕರ್ನಾಟಕ ಅಷ್ಟೇ ಅಲ್ಲ ಭಾರತದ ಎಲ್ಲ ರಾಜ್ಯಗಳಿಗೆ ನನ್ನ ಶ್ರೀಗಂಧದ ಸಸಿಗಳನ್ನು ನಾನು ಕಳಿಸಿದೆ. ಅದಕ್ಕೆ ಇವತ್ತು ಹೆಮ್ಮೆ ಅನಿಸ್ತದೆ. ಅಲಾಂಗ್ ವಿತ್ ದ ಫಾರ್ಮ್ ವುಮನ್ ಐ ಆಮ್ ಅ ವಿಮನ್ ಆಂಟ್ರಪ್ರನರ್ ಇನ್ ಅಗ್ರಿಕಲ್ಚರ್. ಒಂದು ಔದ್ಯೋಗಿಕವಾಗಿ ನಾನು ಕೃಷಿ ಕ್ಷೇತ್ರವನ್ನು ತಗೊಂಡು ಮುನ್ನಡೆದಾಗ ಆಟೋಮೆಟಿಕ್ಲಿ ನನಗೆ ಒಳ್ಳೆ ಫೀಡ್ಬ್ಯಾಕ್ ಸಿಕ್ತು. ಎಕನಾಮಿಕಲಿ ನಾನು ಭಾಳ ಫಿಟ್ ಆದೆ. ಅವಾಗ ಅದೇ ನನ್ನ ಮಗಳು ಬಂದು ನನಗೆ ಹೇಳಿದ್ಲು, ಮಮ್ಮಿ ಸಾರಿ ಅಂತ. ಭಾಳ ದೊಡ್ಡ ಮಾತಕ್ಕೆ ಹೇಳಿದ್ಲು. ನಾನು ಕಣ್ಣೆತ್ತಿ ನೋಡಲಿಲ್ಲ. ಒಂದು ಹೆಜ್ಜೆ ಮತ್ತೆ ಮುಂದೆ ಬಂದಳು. ಅವಾಗ ನನಗೆ ಅವಳು ಹೇಳಿದ್ಲು, ಮಮ್ಮಿ ನನಗೂ 10 ಎಕರೆ ಹೊಲ ಇದ್ದವನಿಗೆ ಕೊಟ್ಟು ಮದುವೆ ಮಾಡಿ ನಾನು ನಿನಕ್ಕಿಂತ ಹೆಚ್ಚಿಗೆ ಹೆಸರು ತೊಗೊಂಬರ್ತೀನಿ ಅಂತ. ಯಾಕಂದ್ರೆ ಇದು ನನಗಲ್ಲ, ಯಾವುದೇ ತಂದೆ ತಾಯಿ ಅವ್ರ ಮಕ್ಕಳು ನಾವು ಮಾಡುವಂಥ ಕೆಲಸದ ಬಗ್ಗೆ ಒಂದು ಗೌರವ ವ್ಯಕ್ತಪಡಿಸಿದಾಗ ನನಗಲ್ಲ ಎಲ್ಲ ತಂದೆ ತಾಯಿಗಳಿಗೆ ಸಂತೋಷ ಆಗ್ತದೆ. ಯಾವಾಗ ನನ್ನ ಮಗಳು ನನಗೆ ಆ ಥರ ತನ್ನ ಮಾಡಲಾಗಿ ತನ್ನ ರೋಲ್ ಮಾಡಲಾಗಿ ತಿಳ್ಕೊಂಡ್ಲು, ಅವತ್ತು ನನಗನ್ನಿಸ್ತು ಎಂಥ ನ್ಯಾಷನಲ್ ಅವಾರ್ಡ್ ತೊಗೊಳ್ಳಿ, ರಾಜ್ಯ ಪ್ರಶಸ್ತಿ ತೊಗೊಳ್ಳಿ, ಆದರೆ ನಮ್ಮ ಮಕ್ಕಳು ನಮಗೊಂದು ಬೆನ್ನಿಗೆ ತಟ್ಟಿದಾಗ ಮನ್ನಣೆ ಕೊಟ್ಟಾಗ ಅದಕ್ಕಿಂತ ದೊಡ್ಡದೇನಿಲ್ಲ ಅಂತ ಅನಿಸ್ತು. ಆವಾಗ ಜೀವನದ ಸಾರ್ಥಕತೆ ಅನಿಸ್ತು ನನಗೆ. ಭಾಳ ಇನ್ಸ್ಪಿರೇಷನ್ ಮೇಡಮ್, ಭಾಳ ಇನ್ಸ್ಪಿರೇಷನ್ ಇದು ಮೇಡಮ್. ಇನ್ನೊಂದು, ತಾವು ಧಾರವಾಡ ಕೂಲ್ ಸಿಟಿ, ಧಾರವಾಡದ ಹೆಣ್ಣುಮಗಳು, ರಾಯಚೂರಿಗೆ ನಿಮ್ಮನ್ನು ಮದುವೆ ಮಾಡಿಕೊಳ್ಳಾಯಿತು, ಇಲ್ಲಿಗೆ ಬಂದ್ರಿ. ರಾಯಚೂರು ಬೇರೆ 45-46 ಡಿಗ್ರಿ ಸೆಲ್ಸಿಯಸ್ ಇರುವಂತಹ ಬಿಸಿಲಿನಿರತಕ್ಕಂತಹ ಜಿಲ್ಲೆ, ಮತ್ತು ಈ ನಿಮ್ಮ ಜಮೀನು ಗುಡ್ಡ ಪ್ರದೇಶ ಇದೆ ಅಂತೇಳಿ ಕೇಳಲ್ಪಟ್ಟಿದೆ. ಇದು ಎಲ್ಲ ಸವಾಲುಗಳನ್ನು ಮೆಟ್ಟಿ ನಿಂತು ನಿಮಗೆ ಆರಂಭದಲ್ಲಿ ನಾನು ನಿಮ್ಮ ಭಾಷಣದಲ್ಲಿ ಕೇಳ್ತಾ ಇದ್ದೆ, ಬಹಳಷ್ಟು ಸಮಸ್ಯೆ ಆಗಿತ್ತು ರಾಯಚೂರು ಒಕ್ಕೊಳ್ಳೋದು, ಮತ್ತೆ ನೀವು ತವ್ರ ಮನೆಗೆ ಹೋಗುವಂಥ ಪ್ರೊಸೆಸ್ ಎಲ್ಲ ಮಾಡಿದ್ರಿ. ಹೇಗೆ ಸೆಟ್ ಆದ್ರಿ ಮೇಡಮ್ ಇದೆಲ್ಲ? ಅದೇ ಈಗ ಪ್ರತಿಯೊಂದು ಹೆಣ್ಮಕ್ಳಿಗೆ, ಯಾಕಂದರೆ ಇವತ್ತು ವಿಶ್ವವಾಣಿ ಚಾನೆಲ್ನವರು ಒಂದು ಮಹಿಳೆಗೆ ಸ್ಥಾನಮಾನ ಕೊಟ್ಟು ಒಂದು ಮಹಿಳೆ ಇಂಟರ್ವ್ಯೂ ತೊಗೊಳ್ಲಿಕ್ಕತ್ತಾರಂದ್ರೆ, ಮಹಿಳೆ ಅಂದರೆ ಸಾಧಾರಣ ಅಲ್ಲ ಸರ್, ಮಹಾ ಇಳೆ. ಮಹಾ ಇಳೆ ಅಂದರೆ ಏನು? ಇಳೆ ಅಂದರೆ ಭೂಮಿ. ಭೂಮಿಗೆ ಇರುವಂಥ ತಾಳ್ಮೆ ಮಹಿಳೆ ಕಡೆ ಐತಂತ ಆಕಿಗೆ ಮಹಿಳೆ ಅಂತ ಕರೀತಾರೆ. ಅದಕ್ಕೆ ಭೂಮಿ ಗಾತ್ರದ ತೂಕದ ಮಹಿಳೆಯರು ಅದಾರ ನಮ್ಮಲ್ಲಿ. ಅಷ್ಟೊಂದು ತೂಕ ಇದ್ದಂಥ ಮಹಿಳೆ ಭಾಳ ಅದಾರ ನಮ್ಮ ಕಡೆ. ನಾವು ಯಾವಾಗ ಪ್ರಾರಂಭ ಮಾಡ್ತೀವಿ ಯಾವುದೇ ಕೆಲಸ, ನಮಗೆ 2 ಮನೆ ಇರ್ತಾವೆ, ಒಂದು ತವ್ರ ಮನೆ, ಒಂದು ಗಂಡನ ಮನೆ. ಹೆಣ್ಮಕ್ಳಂದ್ರೆ ನಾವು ಹೊತ್ಲದ ಮೇಲಿನ ದೀಪ ಇದ್ದಂಗೆ, ಈ ಮನೆಗೂ ಬೆಳಕು ಕೊಡ್ಬೇಕು, ಈ ಮನೆಗೂ ಬೆಳಕು ಕೊಡ್ಬೇಕು ನಾವು. ಆಮೇಲೆ ನಾವು 2 ಮನೆ ಜೊತೆ ಜಸ್ಟಿಸ್ ಮಾಡಬೇಕಾಗ್ತದೆ. ನಾನು ತವ್ರ ಮನೆಗೆ ಹುಟ್ಟಿದಾಗ ನಾನು ಒಂದು ಕನಸು ನೋಡಿದ್ದೆ, ನಾನು ಎಂಜಿನಿಯರ್ ಆಗಬೇಕಂತ. ಆದರೆ ನನ್ನ ಗಂಡನ ಮನೆಯಲ್ಲಿ ನನ್ನ ಕನಸು ಸತ್ತೋಗ್ಬಿಡ್ತು. ಆದರೆ ನನ್ನ ಛಲ ಸತ್ತಿದ್ದಿಲ್ಲ. ಕನಸು ಸಾಯೋದಕ್ಕೂ ಛಲ ಸಾಯೋದಕ್ಕೂ ವ್ಯತ್ಯಾಸ ಐತಿ. ಛಲ ಸಾಯ್ಬಾರ್ದು ಯಾವತ್ತು ಹೆಣ್ಮಕ್ಳ ಕಡೆ, ಆ ಛಲ ಇರಬೇಕು. ಆ ಛಲ ಇಟ್ಕೊಂಡೆ ನಾನು ಮುಂದೆ ಬಂದಾಗ ಈ ಹಳ್ಳಿ ಎಲ್ಲ ನೋಡಿ ಇದೆಲ್ಲ ನನಗೆ ರೂಢ ಇಲ್ಲಲ್ಲ ಇದೆಲ್ಲ ಮಾಡೋದು, ಹೊಲ ಮನಿದರ ಅಷ್ಟು ಬಗ್ಗೆ ಜ್ಞಾನನೂ ಇದ್ದಿಲ್ಲ ನನಗೆ. ಅದನ್ನು ಪ್ರಾರಂಭ ಮಾಡ್ಕೊಂಡು ನಾನು ಮಾಡಬೇಕಾದ್ರೆ ಭಾಳಷ್ಟು ನನಗೆ ನೋವುಗಳು ಬಂದು, ಆಮೇಲೆ ಇಷ್ಟೆಲ್ಲ ಈ ಟೆಂಪ್ರೇಚರ್ ಒಳಗೆ ಕೆಲಸ ಮಾಡೋದು ರೂಢ ಇದ್ದಿಲ್ಲ. ಯಾಕಂದರೆ ಧಾರವಾಡ ಟೆಂಪ್ರೇಚರ್ ಹಾರ್ಡ್ಲಿ 28 to 32, ಇಷ್ಟೊಂದು ಟೆಂಪ್ರೇಚರ್ ಒಳಗೆ ನಾನು ಚಕ್ರ ಬಂದ ಬೀಳ್ತಿದ್ದೆ. ಆದ್ರೆ ಸವಾಲುಗಳ ಮುಂದೆ ಎಂಥ ಕಷ್ಟ ಬಂದರೂ ಅದನ್ನು ನಾವು ಎದೆ ಒಡ್ಡಿ ನಿಂದಿರ್ತೀವಿ. ಅದನ್ನೇ ನಾನು ಮಾಡಿದ್ದು. ಆಮೇಲೆ ಇದ್ರ ಜೊತೆ ನಾನು ಏನು ಮಾಡಿದೆ ಅಂದ್ರೆ, ನಮ್ಮ ಹೆಣ್ಮಕ್ಳಿಗೂ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ, ನನಗೆ ಯಾವಾಗ ಇಲ್ಲಿ ಇರೋಕೆ ಆಗ್ಲಾರ್ದಾಗ ನಮ್ಮ ತಾಯಿಗೆ ನನಗೆ ಇರ್ಲಿಕ್ಕೆ ಆಗೋದಿಲ್ಲ ಅಂತ ನಮ್ಮ ತಾಯಿಗೆ ನಾನು ಹೇಳಿದ್ದೆ. ಅವಾಗ ನಮ್ಮ ತಾಯಿ ಜೀವನದ ಸತ್ಯವನ್ನು 3 ವಾಕ್ಯದಲ್ಲಿ ಹೇಳಿದರು, ಕೊಟ್ಟ ಹೆಣ್ಣು ಕುಲಕ್ಕೆ ಹೊರಗಂತ. ಅಂದರೆ ಇವತ್ತು ನಿನ್ನ ಗಂಡನ ಮನೆಯೊಳಗೆ ನೀ ಸಂಸಾರ ಮಾಡ್ಕೊಂಡು ತಿಂದ್ರಷ್ಟೇ ನಮಗಿಲ್ಲಿ ಗೌರವ ಮರ್ಯಾದೆ ಇರ್ತದೆ. ಆ ಸತ್ಯ ನಮ್ಮ ತಾಯಿ ನನಗೆ ಹೇಳಿದ್ದಕ್ಕೆ ನಾನು ತವ್ರ ಮನೆ ಕಡೆ ತಲೆ ಮಾಡಿ ಮಲ್ಕೊಂಡಿಲ್ಲ. ಎಷ್ಟೇ ಕಷ್ಟ ಬಂದರೂ ಏನೇ ಮಾಡಿದ್ರು ನನ್ನ ಗಂಡನ ಮನೆಯೊಳಗೆ ನಾನು ಮಾಡಿ ದುಡಿದು ಸಾಧನೆ ಮಾಡಿ ಮತ್ತೆ ವಾಪಸ್ ನಮ್ಮ ತಾಯಿಗೆ ಮುಖ ತೋರಿಸ್ತೀನಿ ಅಂತ ಅವತ್ತು ಡಿಸೈಡ್ ಮಾಡಿದೆ ನಾನು. ಅದಕ್ಕೆ ನಾನು ಹೆಣ್ಮಕ್ಳಿಗೆ ಹೇಳ್ತೀನಿ, ಇದನ್ನು ಯಾರ್ಯಾರು ವಿಶ್ವವಾಣಿ ಚಾನೆಲಲ್ಲಿ ನೋಡ್ತಿದ್ದಾರೆ ಅವ್ರಿಗೆ ಒಂದು ಮಾತು ಹೇಳಲಿಕ್ಕೆ ಇಷ್ಟಪಡ್ತೀನಿ. ನಾವು ತಾಯಿದವರು ನಮ್ಮ ಮಕ್ಕಳಿಗೆ ಏನು ಸಂಸ್ಕಾರ ಕೊಡ್ತೀವಲ್ಲ ಅದು ಭಾಳ ಮುಖ್ಯ. ಯಾಕಂದ್ರೆ ವಿದ್ಯಾಭ್ಯಾಸ ಎಲ್ಲರೂ ಕೊಡ್ತಾರೆ, ಸಂಸ್ಕಾರ ಭಾಳ ಮುಖ್ಯ. ನಾವೊಂದು ಒಳ್ಳೆ ಸಂಸ್ಕಾರ ಹೆಂಗೆ ಕೊಡಿಬೇಕಂದ್ರೆ, ಒಂದು ಹೆಣ್ಮಗಳು 2 ಮನೆತನವನ್ನು ಬೆಸೆಯುವಂಥ ಕೊಂಡಿ, ಅದು ಗಂಡನ ಮನೆ ತವ್ರ ಮನೆ. ಅದಕ್ಕೆ ನಮ್ಮ ಹೆಣ್ಮಕ್ಳಿಗೆ ನಾವು ಹೆಂಗೆ ರೆಡಿ ಮಾಡ್ಬೇಕಂದ್ರೆ, ಒಂದು ಯುದ್ಧಕ್ಕೆ ಹೋಗುವಂಗೆ ರೆಡಿ ಮಾಡಬಾರ್ದು.
ಎರಡು ಮನೆತನಗಳ ನಡುವೆ ಬ್ರಿಡ್ಜ್ ಆಗುವಂಗೆ ಮಾಡಬೇಕು, ಬ್ಯಾರಿಯರ್ ಆಗುವಂಗೆ ಮಾಡಬಾರ್ದು. ಸೊ ಅಂಥ ಒಂದು ಸಂಸ್ಕಾರ, ಅಂಥ ಒಂದು ಬೋಧನೆಯನ್ನು ಕೊಟ್ಟು ಅವ್ರಿಗೆ ಕಳಿಸ್ಬೇಕು. ಯಾಕಂದ್ರೆ ಇವತ್ತು ಅತ್ತಿ ತಾಯಿ ಎರಡೂ ಒಂದ. ತಾಯಿ ನಮಗೆ ಜನ್ಮ ಕೊಡ್ತಾಳೆ, ಅತ್ತಿ ನಮಗೆ ಭಾಳ ಸಂಗಾತಿಯನ್ನು ಕೊಡ್ತಾಳೆ. ತಾಯಿ ನಮಗೆ ಕಂಫರ್ಟ್ ಝೋನ್ ಒಳಗೆ ಬದುಕುದು ಕಳಿಸ್ತಾಳೆ, ಅತ್ತಿ ನಮಗೆ ಜಗತ್ತಿನ ಪ್ರತಿಯೊಂದು ಷಡ್ಯಂತ್ರಗಳನ್ನು ಯಾವ ಥರ ಸೀಳ್ಬೇಕಂತ ಕಲಿಸ್ತಾಳೆ. ಕಂಫರ್ಟ್ ಝೋನ್ಗಿಂತ ಹೊರಗೆ ಹೆಂಗೆ ಬರ್ಬೇಕಂತ ಕಲಿಸ್ತಾಳೆ. ಆಮೇಲೆ ಅಮ್ಮ ನಮಗೆ ಜಗತ್ತನ್ನು ಪರಿಚಯಿಸಿದ್ರೆ, ನಮ್ಮ ಅತ್ತೆ ನಮಗೆ ಜಗತ್ತಿನ ಕೆಟ್ಟ ರೂಪ ಏನೈತಿ ಅದನ್ನು ತೋರಿಸುವಂಥ ಪ್ರಯತ್ನ ಮಾಡ್ತಾಳೆ. ಅದಕ್ಕೋಸ್ಕರ ನಾನೇನು ಹೇಳ್ತೀನಿ, ನಾನು ಇವತ್ತು ಮಾತಾಡಲಿಕ್ಕೆ ಕಾರಣ ನಮ್ಮ ಅತ್ತೆ. ಯಾಕಂದ್ರೆ ನಮ್ಮ ಅತ್ತೆ ಹೊಲ ಬಿಟ್ಟು ಹೋಗಿದ್ದಕ್ಕೆ ನಾ ಉಳಿಸ್ಕೊಂಡು ಹೊಂಟೀನಿ, ಬೆಳೆಸ್ಕೊಂಡು ಹೊಂಟೀನಿ. ನಮ್ಮ ಅತ್ತೆ ಹೊಲಾನ ಬಿಟ್ಟಿದ್ದಿಲ್ಲ ಅಂದ್ರೆ ನಾ ಖರೀದಿ ಮಾಡಂತೂ ಮಾಡೋಕ್ಕಾಗ್ತಿದ್ದಿಲ್ಲ ನನ್ನ ಕೈಲೇ. ಸೊ ಅದಕ್ಕೆ ನಮ್ಮ ಹಿರಿಯರ ನಮಗೊಂದು ಬಳುವಳಿ ಏನು ಕೊಟ್ಟಾರ, ಆ ಬಳುವಳಿಯನ್ನು ನಾವು ಸಂಸ್ಕಾರದ ಜೊತೆ ಸ್ವೀಕಾರ ಮಾಡಿಕೊಂಡು ನಮ್ಮ ಅತ್ತೆ ಮನೆಯವ್ರ ಜೊತೆ ಅವ್ರ ಜೊತೆ ಎಲ್ಲ ಒಂದು ಒಳ್ಳೆ ಸಂಬಂಧಗಳನ್ನು ಇಟ್ಕೊಂಡು ಅವಾಗ ನಾವು ಒಂದು ಸಾಧನೆ ಮಾಡಿದ್ರೆ ಅದಕ್ಕೊಂದು ಅರ್ಥ ಇರ್ತದೆ. ಇಲ್ಲಂದ್ರೆ ಇಲ್ಲ. ಯಾಕಂದ್ರೆ ಈ ಪಳ್ಳು ಪ್ರತಿಭೆ, ಈ ಆಡಂಬರದ ಜೀವನ ಯಾಕೆ ಬೇಕ್ರಿ? ಯಾಕಂದ್ರೆ ನಮಗೆ ಜಗತ್ತೊಳಗೆ ಎಲ್ಲಾ ಸಾಮಾನು ಎಲ್ಲರೂ ಕೊಡ್ತಾರ, ಆದ್ರೆ ನಮಗ್ ಗಂಡ ನಮಗ ಅರಿಶಿನ ಕುಂಕುಮ ಕರಿಮಣಿ ಮುತ್ತೈದೆತನ ಕೊಟ್ಟಾರ. ನಾವು 10 ತೊಲಿ ಬಂಗಾರ ಹಾಕೊಂಡು ಒಂದು ಕರಿಮಣಿ ಕುಂಕುಮ ಹಾಕೊಳ್ಳಿಲ್ಲ ಅಂದ್ರೆ ಅದಕ್ಕೆ ಅರ್ಥನೇ ಇಲ್ಲ. ಅದಕ್ಕೆ ಪಾಪ ಗಂಡುಗಳಿಗೆ ಕಷ್ಟ ಕೊಟ್ಟು ಅದು ಕೊಡ್ರಿ ಇದು ಕೊಡ್ರಿ ಅಂತ ಜೀವ ತಿನ್ಬೇಡ್ರಿ. ಸಾಕು ಇಷ್ಟೇನು ನಮಗೆ ಕೊಟ್ಟಾರಲ್ಲ, ಗೌರವ ಪ್ರೀತಿ ಮರ್ಯಾದೆ ಅಷ್ಟು ಕೊಟ್ಟು ನಿಮ್ಮ ಮನೆತನವನ್ನು ಚಲೋ ಇಟ್ಕೊಂಡು ನಿಮ್ಮ ಮನೆತನಕ್ಕೂ ನೀವೇನು ಕೆಲಸ ಮಾಡಕತ್ತಿರಲ್ಲ ದೊಡ್ಡದ. ಆಮೇಲೆ ಈ ಥರ ಭಾಷಣ ಮಾಡಿ ಈ ಥರ ಭಾಳಷ್ಟು ಪ್ರಶಸ್ತಿಗಳನ್ನು ತಗೊಳ್ಳೋದ್ರಿಂದ ಸಾಧನೆ ಅಲ್ಲ. ಒಂದು ಹೆಂಡತಿ ಆಗೋದು, ಒಳ್ಳೆ ಹೆಂಡತಿ ಆಗೋದು ಸಾಧನೆ, ಒಂದು ಒಳ್ಳೆ ಮಗಳಾಗೋದು ಸಾಧನೆ, ಒಂದು ಒಳ್ಳೆ ತಾಯಿ ಆಗೋದು ಸಾಧನೆ, ಒಂದು ಒಳ್ಳೆ ಸೊಸೆ ಆಗೋದು ಸಾಧನೆನ. ಇದನ್ನೆಲ್ಲ ಮಾಡಿಕೊಂಡು ನೀವು ಮುಂದುವರಿರಿ ಅಂತ ನಾನು ಎಲ್ಲ ಹೆಣ್ಮಕ್ಳಿಗೆ ರಿಕ್ವೆಸ್ಟ್ ಮಾಡ್ತೀನಿ. ಈಗ ರೈತಾಪಿ ವರ್ಗದವರಿಗೆ ಹೆಣ್ಣು ಕೊಡ್ತಾ ಇಲ್ಲ ಸಾಕಷ್ಟು ಜನ, ಹಾಗಾಗಿ ಅಂತ ಹೆಣ್ಮಕ್ಳಿಗೆ ಏನು ಹೇಳಿಕ್ಕೆ ಇಚ್ಛೆ ಪಡ್ತೀರಾ ಮೇಡಮ್?